ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕಳೆದ ಒಂದು ವಾರದಿಂದ ಇಡೀ ರಾಜ್ಯಾದ್ಯಂತ ಸಂಚಲನ ಮೂಡಿಸಿರುವಂತದ್ದು ಧರ್ಮಸ್ಥಳದ ಒಂದು ಪ್ರಕರಣ. ಈಗಾಗಲೇ ಈ ಪ್ರಕರಣದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಹೇಳಿದ್ದೀನಿ. ಇವತ್ತು ಒಂದು ವಿಶೇಷವಾದಂತ ಬೆಳವಣಿಗೆ ಆಗಿದೆ. ನಾನು 2 ದಿನಗಳ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ ಅಂಡ್ ತುಂಬಾ ಜನ ಕೂಡ ಇದ್ರ ಬಗ್ಗೆ ಹೇಳಿದ್ರು. ರಾಜ್ಯದಲ್ಲಿ ಮಹಿಳಾ ಆಯೋಗ ಎಲ್ಲಿ ಹೋಗಿದೆ, ಇಷ್ಟೆಲ್ಲ ವಿಷಯದ ನಡುವೆ ಚರ್ಚೆ ನಡೀತಾ ಇದೆ. ಬಟ್ ಮಹಿಳಾ ಆಯೋಗ ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಅಂತ ಕಡೆಗೂ ಕೂಡ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ತುಂಬಾ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರುವಂತದ್ದು ಕಳೆದ 20 ವರ್ಷಗಳಿಂದ ಧರ್ಮಸ್ಥಳ ಭಾಗದಲ್ಲಿ ನಡೆದಿರುವಂತ ಅಸ್ವಾಭಾವಿಕ ಸಾವುಗಳು, ವಿಶೇಷವಾಗಿ ವಿದ್ಯಾರ್ಥಿಗಳದ್ದು, ಒಂಟಿ ಮಹಿಳೆಯರದ್ದು ಮತ್ತು ಹಲವಾರು ಜನ ಇವತ್ತಿನವರೆಗೂ ಕೂಡ ಕಣ್ಮರೆಯಾಗಿರುವಂತವರು ಪತ್ತೆಯಾಗಿಲ್ಲ. ಸೊ ಇದನ್ನ ಇಮಿಡಿಯೇಟ್ ಆಗಿ ಆಕ್ಷನ್ ತೆಗೆದುಕೊಂಡು ಒಂದು SIT ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರೆಡಿ ಮಾಡಿ ಈ ಒಂದು ಪ್ರಕರಣದ ಏನೇನಾಗಿದೆ ಒಟ್ಟಾರೆ ಎಲ್ಲ ಬೆಳವಣಿಗೆಯನ್ನ ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡಲೇಬೇಕು ಅಂತ ಹೇಳಿದ. ಅಂಡ್ ನಮ್ಮ ಕಡೆಯಿಂದ ಈ ಒಂದು ಮಹಿಳಾ ಆಯೋಗಕ್ಕೆ ಧನ್ಯವಾದಗಳು. ಅಂಡ್ ಈಗ ಸೋಕಾಲ್ಡ್ ನಮ್ಮ ಮೀಡಿಯಾಗಳು ಒಂದೊಂದಾಗೆ ಯೂಟ್ಯೂಬ್ ಅಲ್ಲಿ ಲೈವ್ ಮಾಡ್ತಾ ಇದಾರೆ, ನಾಟ್ ಇನ್ ಟಿವಿ, ಯೂಟ್ಯೂಬ್ ಅಲ್ಲಿ ಲೈವ್ ಮಾಡ್ತಾ ಇದಾರೆ. ಯಾಕೆ? ವಿರೋಧ ಎದುರಾಯ್ತಲ್ಲ. ಇಷ್ಟೆಲ್ಲ ವಿರೋಧವನ್ನು ಎದುರಿಸಿದ ಮೇಲೆ ಅವ್ರಿಗೆ ಅರ್ಥ ಆಯ್ತು ವಾಸ್ತವತೆ ಏನಿದೆ. ನಾವು ಹಿಂಗೆ ಆದ್ರೆ ನಮ್ಮನ್ನ ಯಾರು ಕೂಡ ನಂಬಲ್ಲ ಅಂತ ಗೊತ್ತಾಯ್ತು. ಈಗ ಅವರು ಫೀಲ್ಡ್ ಇಳಿದಿದ್ದಾರೆ. ಬಟ್ ವಿಜಯಲಕ್ಷ್ಮಿ ಮೇಡಮ್ ಅವರು, ನಾಗಲಕ್ಷ್ಮಿ ಮೇಡಮ್ ಅವರು ಆ ಒಂದು ಪತ್ರದಲ್ಲಿ ಮೆನ್ಷನ್ ಮಾಡಿರುವಂತದ್ದು ಏನು ಅಂತಂದ್ರೆ, ಮಹಿಳಾ ಆಯೋಗದ ಪತ್ರದಲ್ಲಿ ಟೈಮ್ಸ್ ನೌ ಪತ್ರಿಕೆಯಲ್ಲಿ ವರದಿಯಾಗಿದ್ದಂತ ಒಂದು ಬುರುಡೆ ಸಿಕ್ಕಿರುವಂತ ಪ್ರಕರಣ ಏನಿದೆ ಅದನ್ನ ಅವರು ಸ್ಪೆಷಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ರೀತಿ ಆದ್ರೆ ಹೆಂಗೆ ಮುಂದೆ ರಾಜ್ಯದಲ್ಲಿ ಪರಿಸ್ಥಿತಿಗಳು? ಇದನ್ನ ಹೇಳೋರು ಕೇಳೋರು ಯಾರು ಇಲ್ವಾ? ಕಾನೂನು, ಕೋರ್ಟು, ಕಚೇರಿಗಳ ಭಯ ಯಾರಿಗೂ ಇಲ್ವಾ? ಅಂದ್ರೆ ಇದು ಯಾವ ರೀತಿಯಾದಂತ ಸರ್ವಾಧಿಕಾರದ ಏನಾದ್ರು ನಾಡಲ್ಲಿದೀವ ನಾವು ಅನ್ನೋದು ಪ್ರಶ್ನೆ ಜನರ ಮನಸ್ಸಿನಿಂದ ಬರ್ತಾ ಇದೆ. ಸೊ ಇದನ್ನ ಇಮಿಡಿಯೇಟ್ ಆಗಿ ನೀವು ಆಕ್ಷನ್ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಏನಾದ್ರು ನಾಚಿಕೆ ಅನ್ನೋದಿದ್ರೆ, ಸರ್ಕಾರಕ್ಕೆ ಏನಾದ್ರೂ ಸರಿಯಾದ ರೀತಿಯಾದಂತ ವಿವೇಚನೆ ಅನ್ನೋದಿದ್ರೆ ಈ ವಿಷಯದಲ್ಲಿ ಕೂಡಲೇ SIT ರಚನೆ ಮಾಡಬೇಕು. SIT ಮತ್ತೆ ಮಾರಾಟ ಆಗ್ಬಾರ್ದು ಹೋಗೋರಿಗೆ, ಪ್ರಭಾವಿಗಳಿಗೆ. ಹಂಗ ನೋಡ್ಕೊಂಡು ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಿದ್ರೆ ಈ ಸರ್ಕಾರಕ್ಕೆ ಖಂಡಿತವಾಗಿ ಹೇಳ್ತೀನಲ್ಲ, ಇಡೀ ರಾಜ್ಯದ ಜನ ಚಿರಋಣಿಯಾಗಿರ್ತಾರೆ. ಆ ಸಚಿವರು, ಗೃಹ ಸಚಿವರ ಮೇಲೆ ಇಲ್ಲದ ಏನ್ ಆರೋಪ ಇದೆ, ಏನ್ ಕೈಲಾಗ್ದವ್ರು ಅಂತ ಹೇಳ್ತಾರೆ ಕಮೆಂಟ್ ಅಲ್ಲಿ ಹಲವಾರು ಜನ ಬಂದು ಹಂಗೆ ಮಾಡ್ತಿದಾರ ಅವ್ರ ಸ್ಟೇಟ್ಮೆಂಟ್ಗಳಂತೂ ನೆಕ್ಸ್ಟ್ ಲೆವೆಲ್. ಈಗಲಾದ್ರೂ ಅವ್ರು ಎಚ್ಚೆತ್ಕೊಂಡು ಸೀರಿಯಸ್ನೆಸ್ ಅನ್ನ ಈ ಪ್ರಕರಣದಲ್ಲಿ ತೋರಿಸಿದ್ರೆ ಇಡೀ ರಾಜ್ಯದ ಜನರ ಮುಂದೆ ಒಬ್ಬ ಗೃಹ ಮಂತ್ರಿಯ ಶಕ್ತಿ ಏನು ಅನ್ನೋದು, ಹೋಮ್ ಮಿನಿಸ್ಟರ್ ಪವರ್ ಅನ್ನೋದು ಗೊತ್ತಾಗುತ್ತೆ. ಸೊ ಅದು ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ, ನೋಡೋಣ. ಬಟ್ ಖಂಡಿತವಾಗಿಯೂ ಈ ಪ್ರಕರಣದ ಬಗ್ಗೆ ಬೆಳಗ್ಗೆಯಿಂದ ಕೂಡ ನಾನು ಹಲವಾರು ವರದಿಗಳನ್ನ, ಹಲವಾರು ವಿಚಾರಗಳನ್ನ ಕೇಳ್ತಾ ಹೋದಂಗೆಲ್ಲ ನಮ್ಮ ಮೇಲಿರುವಂತ ಕೆಲವೊಂದಿಷ್ಟು ಬಿಸಿ ರಕ್ತ ಕುದಿಯೋದಕ್ಕೆ ಶುರು ಆಯ್ತು. ನಮ್ಮ ಮನೆಯಲ್ಲೂ ಸಹೋದರಿಯರಿದ್ದಾರೆ. ಬಟ್ ಅವರೆಲ್ಲರ ಒಂದು ರಕ್ಷಣೆಯ ಹೊಣೆ ಮನೆಯ ಹಿರಿಯರ ಮೇಲೆ ಇರುತ್ತೆ. ನಾವು ನಾಳೆ ನಮ್ಮ ಸಹೋದರಿಯನ್ನ ಕಾಲೇಜು, ಶಾಲೆಗಳಿಗೆ ಕಳಿಸೋದಕ್ಕೆ, ಓದಿಸೋದಕ್ಕೆ ಕಳಿಸ್ತೀವಿ. ಅವ್ರನ್ನು ಪ್ರವಾಸಕ್ಕೆ ಕಳಿಸ್ತೀವಿ, ದೇವಸ್ಥಾನಗಳಿಗೆ ಕಳಿಸ್ತೀವಿ. ನಾಳೆ ಅವ್ರಿಗೂ ಇದೇ ರೀತಿ ಎಲ್ಲಾದ್ರೂ ಏನಾದ್ರು ಆದ್ರೆ ಅವಾಗ ನಾವು ಧ್ವನಿ ಎತ್ತದ ನಮ್ಮ ಮನೆಯಲ್ಲಿ ಆಯ್ತು ಈ ತರ ಪ್ರಕರಣ, ನ್ಯಾಯ ಕೊಡಿಸಿ ಅಂತ. ಹಾಗಾದ್ರೆ ಅವ್ರು ಯಾರು ಸಹೋದರಿ ಇರಲ್ವಾ? ಹಲವಾರು ಜನ ನನ್ನ ಚಾನಲ್ ನಲ್ಲಿ ಇರುವಂತವ್ರು ನಾಳೆ ಸಬ್ ಇನ್ಸ್ಪೆಕ್ಟರ್ ಆಗೋರಿದ್ದೀರಾ, IAS IPS ಅಧಿಕಾರಿಗಳಾಗೋರಿದ್ದೀರಾ, ಕೆಲವರು ಚಾನಲ್ ನೋಡ್ತಾ ಇರೋರು ದೊಡ್ಡ ಉನ್ನತ ಅಧಿಕಾರಿಗಳಾಗೋ ಕನ್ಸ್ಕೊಂಡಿದ್ದೀರಾ. ನಾಳೆ ನೀವೆಲ್ಲ ಅಧಿಕಾರಕ್ಕೆ ಹೋದ್ಮೇಲೆ ಏನ್ ಕೆಲಸ ಮಾಡ್ತೀರಾ? ನಿಮ್ಮ ಮುಂದೆ ಇದೇ ರೀತಿಯ ಪ್ರಕರಣಗಳು ಬಂದಾಗ, ನಿಮ್ಮ ಮುಂದೆ ಇದೇ ರೀತಿ ಒಬ್ರು ಕಂಪ್ಲೇಂಟ್ ತೆಗೆದುಕೊಂಡು ಬಂದಾಗ ನೀವು ಅದೇ ರೀತಿ ಸಾಕ್ಷ್ಯನಾಶ ಮಾಡ್ತೀರಾ? ಅವರಿಗೆ ಬೆಂಬಲಿಸ್ತೀರಾ? ಅಥವಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಾಡಿನ ಹಿತವನ್ನು ಕಾಪಾಡ್ತೀರಾ? ಇದು ನಿಮಗೆ ಬಿಟ್ಟಿತ್ತು. ಸೊ ನನ್ನ ವಿವೇಚನೆ ಎಷ್ಟಿದೆ, ನನ್ನ ವಯೋ ಮಿತಿಗೆ ತಕ್ಕಂತೆ ನಾನು ಅದನ್ನು ಹೇಳಬಲ್ಲೆ. ನನ್ನ ವಯೋ ಮಿತಿಗೆ ಹೆಚ್ಚಿನ ನಾಲೆಜ್ ಅನ್ನ ನನ್ನ ಹತ್ರ ಏನದ್ರ ಬಗ್ಗೆ ಪಡ್ಕೊಂಡಿದ್ದೀನಿ ಅದನ್ನ ಹೇಳಬಲ್ಲ ಅಷ್ಟೇ. ಅದನ್ನ ಹೊರತಾಗಿ ನಾನೇನು ಹೇಳೋದಕ್ಕೆ ಆಗಲ್ಲ. ಸೊ ಇಷ್ಟು ಮಾಹಿತಿ ಇದೆ. ಧನ್ಯವಾದಗಳು.